ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಆಗಿದೆ. ಇವತ್ತು 19/6/2026 ಹೊಸ ನೋಟಿಫಿಕೇಶನ್ ಆಗಿದೆ. ಅದು ಯಾವುದಪ್ಪ ಅಂದ್ರೆ ಖಾಲಿ ಇರೋ ಹುದ್ದೆ ಪೊಲೀಸ್ ಕಾನ್ಸ್ಟೇಬಲ್ CRDR ಕಾಲ್ಫಾರ್ಮ್ ಆಗಿದೆ. 1421 ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಈ ಅವಕಾಶನ ಯಾರು ಮಿಸ್ ಮಾಡ್ಕೋಕ್ ಹೋಗಬೇಡಿ. ಯಾರೆಲ್ಲ ಪೊಲೀಸ್ ಜಾಬ್ ಓದ್ತಾ ಇದ್ದೀರಲ್ಲ ಅವರೆಲ್ಲ ಒಂದು ಸ್ವಲ್ಪ ಸೀರಿಯಸ್ ಆಗಿ ಒಂದೆರಡು ತಿಂಗಳು ನೋಡಿ ಸ್ನೇಹಿತರೆ. ಬರೀ ಪುರುಷರಿಗೆ ಅಷ್ಟೇ ಇರುವ ಖಾಲಿ ಹುದ್ದೆಗಳಿವು, ಮಹಿಳೆಯರಿಗೆ ಯಾವ ಥರ ಹುದ್ದೆಗಳಿಲ್ಲ ಸ್ನೇಹಿತರೆ. DR ಅಲ್ಲಿ ಮಹಿಳೆಯರಿಗೆ ಬರಲ್ಲ, CRDR ಅಲ್ಲಿ ಸ್ನೇಹಿತರೆ. ಇದರ ವೇತನ 37,500ರಿಂದ 76,100ವರೆಗೆ ಇದೆ. ಎಲ್ಲರೂ ಅವಕಾಶ ಮಿಸ್ ಮಾಡ್ಕೋಬೇಡಿ. ನೀವು ನೋಡ್ಬೋದು, ಕಲ್ಯಾಣ ಕರ್ನಾಟಕ 179 ಸೀಟ್ ಅದಾವೆ ಟೋಟಲ್ ಆಗಿ. ನಾನ್ ಕಲ್ಯಾಣ ಕರ್ನಾಟಕ 1421 ಸೀಟ್ ಅದಾವೆ ಮತ್ತು ಕ್ರೀಡಾ ಮೀಸಲಾತಿ 50 ಅದಾವೆ. ಟೋಟಲ್ ಆಗಿ 1650 ಸೀಟ್ ಅದಾವೆ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. ನೀವು PUC ಅಥವಾ ಯಾವುದಾದ್ರೂ ಡಿಗ್ರಿ ಮುಗಿಸಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ. ಅಪ್ಲಿಕೇಶನ್ ಹಾಕೊಳ್ಳಿ, ಯಾರು ಎಲಿಜಿಬಲ್ ಇದ್ದಾರೆ ಅಪ್ಲಿಕೇಶನ್ ಹಾಕಿ. ಇವಾಗ ನಾವು ಏಜ್ ರಿಲ್ಯಾಕ್ಸೇಷನ್ ನೋಡೋಣ. ಯಾವ ಕ್ಯಾಟಗರಿಗೆ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಐತೆ ಅಂತ. ಜನರಲ್ ಅವರಿಗೆ 33 ವರ್ಷ ರಿಲ್ಯಾಕ್ಸೇಷನ್ ಇದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A, 3B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ ರಿಲ್ಯಾಕ್ಸೇಷನ್ ಇದೆ ಮತ್ತು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವರಿಗೆ 38 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸಲ್ಲಿಸೋದಿದೆ. ಇದು KE ವೆಬ್ಸೈಟ್ಗೆ ಹೋಗಿ ನಾವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಆನ್ಲೈನ್ ಸ್ಟಾರ್ಟ್ 22/6/2026 ಮತ್ತು ಕೊನೆಯ ದಿನಾಂಕ 22/7/2026 ಮತ್ತು ಪೇಮೆಂಟ್ ಲಾಸ್ಟ್ ಕೊನೆ ಡೇಟ್ 24/7/2026 ಐತಿ. ಯಾರು ಹಾಕಬೇಕು ಆಸಕ್ತಿ ಇದ್ದರೆ ಹೋಗಿ ಹಾಕ್ಕೊಳ್ಳಿ ಈಗ ಜಲ್ದಿ. ನೆಕ್ಸ್ಟ್ ಸರ್ವರ್ ಬಿಜಿ ಬರುತ್ತೆ, ಲಾಸ್ಟ್ ಮೊಮೆಂಟಲ್ಲಿ ಸರ್ವರ್ ಬಿಜಿ ಇರುತ್ತೆ. ಇಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ. ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು ಮತ್ತು ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇರಬೇಕಂತ ಮಾಜಿ ಸೈನಿಕ ಮತ್ತು ಪುರುಷರಿಗಿದೆ. ಮತ್ತು ಅರಣ್ಯ ಮತ್ತು ಬುಡಕಟ್ಟು ಜನಾಂಗಕ್ಕೆ 155 ಸೆಂಟಿಮೀಟರ್ ಹೈಟ್ ಇರಬೇಕು. ಮತ್ತು ಫಿಸಿಕಲಲ್ಲಿ 1600 ಮೀಟರ್ ಓಟ ಇರುತ್ತೆ. 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕು. ಮತ್ತು ಉದ್ದ ಜಿಗಿತ ಎತ್ತರ ಜಿಗಿತ ಕೂಡ ಇರುತ್ತೆ. ಮತ್ತು ಗುಂಡು ಎಸೆದು ಕೂಡ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷದಲ್ಲಿ ಓಡಬೇಕು. ಮತ್ತು ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಕೂಡ ಇರುತ್ತೆ. ಇಲ್ಲಿ ಅವ್ರಿಗೆ ಎಷ್ಟು ಮೀಟರ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ, ಅಷ್ಟೇ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿಗಳು ಕೂಡ ರಿಸರ್ವೇಷನ್ ಇದೆ. ಇಲ್ಲಿ 15% ಗ್ರಾಮೀಣ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಇದೆ. ಅವ್ರು ಗ್ರಾಮೀಣ ಅಭ್ಯರ್ಥಿಗಳು ಎಷ್ಟು ಅಂತ ಎಲ್ಲಿ ತನಕ ಗ್ರಾಮೀಣ ಪ್ರದೇಶದಲ್ಲಿ ಕಲಿಬೇಕಂದ್ರೆ 1ರಿಂದ 10ನೇ ತರಗತಿ ತನಕ ಗ್ರಾಮೀಣ ಪ್ರದೇಶದಲ್ಲಿ ಕಲಿತರೆ ಮಾತ್ರ ಗ್ರಾಮೀಣ ರಿಸರ್ವೇಷನ್ ಸಿಗುತ್ತೆ. ಹಾಗೂ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮದ ರಿಸರ್ವೇಷನ್ ಕೂಡ ಇದೆ. ಯಾರು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರ್ತಾರಲ್ಲ ಅವರಿಗೆ ಮಾತ್ರ ಇದು ರಿಸರ್ವೇಷನ್ ಸಿಗುತ್ತೆ, ಎಲ್ಲರಿಗೂ ಸಿಗಲ್ಲ. ಮತ್ತು ಯೋಜನೆಗಳಿಂದ ನಿರ್ವಹಿಸಿತರಾದ ಅಭ್ಯರ್ಥಿಗಳು ಕೂಡ ರಿಸರ್ವೇಷನ್ ಇದೆ, ಅವರು ಕೂಡ ಇದನ್ನ ಅಪ್ಲೈ ಮಾಡ್ಕೋಬಹುದು. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಪ್ರಮಾಣ ಪತ್ರಗಳು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಟೋಟಲ್ ಆಗಿ 8 ಪ್ರಮಾಣ ಪತ್ರಗಳು ಬೇಕು. ಅವನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಮಾಡಿ ಎಕ್ಸಾಮು ಓದಿ ಅಂತ ಹೇಳ್ತಾ ಇಲ್ಲಿ ನಾನು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.